ಎಲ್ರಿಗೂ ನಮಸ್ಕಾರ. ನಾವು ತರಕಾರಿ ತರಕ್ಕೆ ಹೋದಾಗ ಈ ಬೆಂಡೆಕಾಯಿನ ತರೋದು ಮಾತ್ರ ಎಷ್ಟು ಎಳೆಯದಾಗಿರುತ್ತೋ ಅಷ್ಟು ಅದನ್ನು ಹೆಚ್ಚು ಮೌಲ್ಯ ಕೊಟ್ಟು ತರ್ತೇವೆ. ಅಂದರೆ ಅದಕ್ಕೆ ಹೆಚ್ಚು ಬೆಲೆ ಕೊಡ್ತೇವೆ ನಾವು. ಅದಕ್ಕೆ ಎಳೆಯದಾಗಿದ್ದಷ್ಟು ಚೆನ್ನಾಗಿರಬೇಕು ಅಂತ. ಹಾಗಾಗಿ ನಾವು ತರಕಾರಿ ತರಕ್ಕೆ ಹೋದಾಗ ಹೀಗೆ ತುದಿ ಮುರಿದು ನೋಡಿ ಇದು ಎಳೆಯದು ಅಂತ ಕನ್ಫರ್ಮ್ ಮಾಡ್ಕೊಂಡು ತರ್ತೀವಿ. ಯಾಕೆ ಹೀಗೆ ಎಳೆಯದು ಅಂತಂದರೆ, ಬೇರೆಲ್ಲ ತರಕಾರಿಗಳನ್ನು ನಾವು ತರುವಾಗ ಮಾಗಿರಬೇಕು, ಬಲ್ತಿರಬೇಕು ಅಂತ ನೋಡಿದರೆ, ಇದರಲ್ಲಿ ಮಾತ್ರ ಎಳೆಯದಾಗಿದ್ದಷ್ಟು ಹೆಚ್ಚು ತಿನ್ನೋದಕ್ಕೆ ಇಷ್ಟ ಆಗೋಂಥದ್ದು. ಈ ಹೂವು, ಈ ಬೆಂಡೆಕಾಯಿನ ಗಿಡದಲ್ಲಿ ಹೂವು ಪರಾಗಸ್ಪರ್ಶಗೊಂಡು ಕಾಯಿ ಆಗೋದಕ್ಕೆ ಆರಂಭಿಸಿದ ಕ್ಷಣದಿಂದನೇ ಇದಕ್ಕೆ ತಿನ್ನೋದಕ್ಕೆ ಗುಣ ಆರಂಭ ಆಗಿಬಿಡುತ್ತೆ. ಎಷ್ಟು ಎಳೆಯದಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಎಳೆಯ ಬೆಂಡೆಕಾಯಿಗೆ ಅಂದರೆ ಇನ್ನೂ ಬಲಿಯೋದಕ್ಕೆ ಅವಕಾಶನೇ ಕೊಡದ ಹಾಗೆ ಇದನ್ನು ತಿಂದು ಬಿಡಬೇಕು. ಆ ಥರ ಇರುವಂಥ ತರಕಾರಿ ಅಂತಂದರೆ ಬೆಂಡೆಕಾಯಿ. ಬೆಂಡೆಕಾಯಿಗೆ ಬಟಾನಿಕಲಿ ಅಥವಾ ಸಸ್ಯ ವೈಜ್ಞಾನಿಕವಾಗಿ ಅಬಲ್ಮಸ್ಕಸ್ ಎಸ್ಕಲೆಂಟಸ್ ಅಂತ ಹೆಸರು. ಈ ಅಬಲ್ಮಸ್ಕಸ್ ಎಸ್ಕಲೆಂಟಸ್ ಅಂತ ಹೆಸರು ಕೊಡೋದಕ್ಕೆ ಕಾರಣ ಏನು ಅಂದರೆ, ಅಬಲ್ಮಸ್ಕಸ್ ಅಂದರೆ ಅರಾಬಿಕ್ ಮೂಲದಲ್ಲಿ ಫಾದರ್ ಆಫ್ ಮಸ್ಕ್ ಅಂತ, ಅಂದರೆ ಪರಿಮಳದ ಪಿತಾಮಹ ಅಂತ. ಅದಕ್ಕೊಂದು ವರ್ಣಗಳಿದೆ. ಪರಿಮಳದ ಪಿತಾಮಹ ಅಂತಂದರೆ, ಎಳೆಯ ಕಾಯಿಗಳಲ್ಲಿ ಕಾಯಿ ಬಲ್ತ್ ಹಾಗೆ ಅದರ ಮೇಲೆ ಒಂದು ರೀತಿಯ ಒಂದು ಎಣ್ಣೆ ಥರದ ಗಿಡ ಅಂಶ ಬೇರೆ ಬೇರೆಯಾಗಿ ಬದಲಾಗ್ತಾ ಹೋಗುತ್ತೆ. ಅದಕ್ಕೊಂದು ವಿಶೇಷವಾದ ಪರಿಮಳ ಇರುತ್ತೆ. ಆ ಪರಿಮಳವು ಕೂಡ ಅದು ಬಲ್ತ್ ಹಾಗೆ ಬೇರೆ ಬೇರೆ ಥರ ಆಗ್ತಾ ಹೋಗುತ್ತೆ. ಅದೇ ಥರ ಇದನ್ನು ಹುರಿದು ನಾವು ತಿಂತೇವೆ. ಸಾಮಾನ್ಯವಾಗಿ ಹುರಿತೀವಿ ಇದನ್ನು. ಇದನ್ನು ಕಟ್ ಮಾಡಿದಾಗ ಒಂದು ರೀತಿಯ ಅಂಟು ಇದರೊಳಗಡೆ ಇರುತ್ತೆ. ಬೆಂಡೆಕಾಯಿನ ಅಂಟಂಟಾಗಿರೋದನ್ನೇ ನಾವು ಅದನ್ನು ತಡೆಯೋದಕ್ಕೆ, ಅದನ್ನು ಕಳೆಯೋದಕ್ಕೆ ಹುರಿತೀವಿ. ಹುರಿಯುವಾಗ ಅಂಟು ಏನಿದೆಯಲ್ಲ, ಮ್ಯುಸಿಲೇಜ್ ಅಂತ ಕರಿತೀವಿ. ಆ ಅಂಟು ಒಂದು ಕಾರ್ಬೋಹೈಡ್ರೇಟು. ಆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದಕ್ಕೆ ಹುರಿತೀವಿ. ಹುರಿದಾಗ ಅದು ಕರಕಾಗಿ ಕಪ್ಪಾಗಿ ಬದಲಾಗುತ್ತೆ. ಆ ಬದಲಾಗೋ ಒಂದು ಸೀರೀಸಲ್ಲಿ ಕೂಡ ಅದರ ಪರಿಮಳ ಬದಲಾಗ್ತಾ ಹೋಗುತ್ತೆ. ಹೀಗೆ ಪರಿಮಳ ಅದರ ಎಳೆಯ ಕಾಯಿಯ ಮೇಲಿರ್ತಕ್ಕಂಥ ಒಂದು ಅಂಟು ದ್ರವ್ಯದಿಂದ ಬದಲಾಗ್ತಾ ಹೋಗಿ ಬೇರೆ ಬೇರೆ ಪರಿಮಳವನ್ನು ಕೊಡೋದ್ರಿಂದ ಅಬಲ್ಮಸ್ಕಸ್ ಅಂದರೆ ಪರಿಮಳದ ಪಿತಾಮಹ, ಫಾದರ್ ಆಫ್ ಮಸ್ಕ್ ಅಂತ ಕರೆದಿದ್ದಾರೆ. ಇನ್ನು ಎಸ್ಕಲೆಂಟಸ್ ಅಂತಂದರೆ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂತ. ಅಂದರೆ ತಿನ್ನೋದಕ್ಕೇ ಇರುವಂಥ ತರಕಾರಿ. ಮನುಷ್ಯ ಇದನ್ನು ತಿನ್ನೋದಕ್ಕೇ ಬದಲಾಯಿಸ್ಕೊಂಡು ಹುಟ್ಟಿಸಿದ್ದಾನೆ, ಬದಲಾಯಿಸ್ಕೊಂಡು ವಿಕಾಸ ಮಾಡಿದ್ದಾನೆ, ಬದಲಾಯಿಸ್ಕೊಂಡು ನಮಗೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಕಾಲ್ಟಿಜನ್ ಅಂತ ಒಂದು ಬಗೆಯ ಗಿಡದ ವರ್ಗೀಕರಣ ಮಾಡ್ತಾರೆ. ಈ ಗಿಡವನ್ನು, ಬೆಂಡೆಕಾಯಿನ ಕಾಲ್ಟಿಜನ್ಗಳು ಅಂತ ಕೂಡ ಕರೀತಾರೆ. ಕಾಲ್ಟಿಜನ್ ಅಂದರೆ ನಮಗೋಸ್ಕರ ಮಾಡ್ಕೊಂಡಿದ್ದೀವಿ ಅಂತ. ಇದಕ್ಕೆ ಇನ್ನೊಂದು ಕಾರಣ, ನಮಗೋಸ್ಕರ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ವಿವರಣೆ ಏನು ಅಂತಂದರೆ, ಇದರ ಮೂಲ ಬಗ್ಗೆ ಯಾವ ಊರಿಂದಿದು, ಇದರ ತವರೂರು ಯಾವುದು, ಇದರ ಮೂಲ ಎಲ್ಲಿದು ಅನ್ನೋದ್ರ ಬಗ್ಗೆ ಯಾವ ವಿವರಣೆಗಳು ವಿಜ್ಞಾನದಲ್ಲಿ ಸಿಕ್ಕಿಲ್ಲ. ಯಾಕೆಂದರೆ ಮೂಲ ಸಿಗಬೇಕಾದ್ರೆ ಇವುಗಳ ವನ್ಯ ಅಂದರೆ ಇದರ ವೈಲ್ಡ್ ರಿಲೇಟಿವ್ಸ್ ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ ಅಂತ ಬೇಕು. ಆದರೆ ಇದಕ್ಕೆ ಮಾತ್ರ ವನ್ಯ ತಳಿಗಳು ಸಿಕ್ಕೇ ಇಲ್ಲ. ಬೆಂಡೆಕಾಯಲ್ಲಿರೋದು ಅಂತೇನಿದರೆ ನಾವು ತಿನ್ನೋದಕ್ಕೆ ಬಯಸ್ತಾ ಇರತಕ್ಕಂಥ ಮತ್ತು ತಿನ್ನೋದಕ್ಕೆ ಬೆಳೀದೇ ಇರತಕ್ಕಂಥ ಅಬಲ್ಮಸ್ಕಸ್ ಎಸ್ಕಲೆಂಟಸ್ ಮಾತ್ರ. ಆದರೆ 2 ಬಗೆಯ ಪ್ರಭೇದಗಳಿಂದ ಇದು ವಿಕಾಸ ಆಗಿರಬೇಕು ಅಂತ ಒಂದು ಅನುಮಾನ ಇದೆ. 2 ಬಗೆಯದು ಯಾವುದು ಅಂತಾರೆ, ಅಬಲ್ಮಸ್ಕಸ್ ಟ್ಯುಬರ್ಕ್ಯುಲೇಟಸ್ ಅಂತ ಒಂದಾದರೆ, ಅಬಲ್ಮಸ್ಕಸ್ ಫೈಕ್ಯುಲೈನಸ್ ಅಂತ ಇನ್ನೊಂದು. ಇವೆರಡು ಒಂದು ಅಂದಾಜು, ಅವುಗಳ ಒಂದು ಸಂಕರಣಗೊಂಡು ಒಂದು ಹೈಬ್ರಿಡೈಸ್, ಒಂದು ನ್ಯಾಚುರಲ್ ಹೈಬ್ರಿಡ್ ಆಗಿ ಬಂದಿರಬೇಕು ಅಂತ. ಇನ್ನೊಂದು ಕಾರಣ ಏನು ಅಂತಂದರೆ, ಇನ್ನೊಂದು ವಿವರಣೆ ಏನು ಅಂತಂದರೆ, ಇದರ ಕ್ರೋಮೋಸೋಮುಗಳ ಸಂಖ್ಯೆ 2n ಅಂದರೆ ಜೋಡಿಯಾಗಿ 130 ಕ್ರೋಮೋಸೋಮ್ಗಳಿದೆ. ಈ ಅಬಲ್ಮಸ್ಕಸ್ ಟ್ಯುಬರ್ಕ್ಯುಲೇಟಸ್ನಲ್ಲಿ ಸುಮಾರು 58 ಕ್ರೋಮೋಸೋಮ್ಗಳು, 2n = 58 ಇದೆ. ಅದು ಒಂದು. ಮತ್ತು ಯಾವುದೋ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಪ್ರಭೇದ 72 ಜೊತೆ ಕ್ರೋಮೋಸೋಮ್ಗಳು, ಅಂದರೆ 2n = 72 ಇರತಕ್ಕಂಥದ್ದು ಒಂದು. ಮತ್ತು ಈ ಅಬಲ್ಮಸ್ಕಸ್ ಟ್ಯುಬರ್ಕ್ಯುಲೇಟಸ್ ಅನ್ನೋದು ಅದು 58. ಅವೆರಡೂ ಸೇರಿ ಒಂದು ನೈಸರ್ಗಿಕವಾಗಿ ಸಂಕರಣಗೊಂಡು 130 ಕ್ರೋಮೋಸೋಮ್ಗಳಿರ್ತಕ್ಕಂತಹ ಅಬಲ್ಮಸ್ಕಸ್ ಎಸ್ಕಲೆಂಟಸ್ ಅನ್ನುವ ಗಿಡವನ್ನು ತಿನ್ನೋದಕ್ಕೋಸ್ಕರ ಕಾಲ್ಟಿಜನ್ಗಳು, ಅಂದರೆ ಮನುಷ್ಯ ಇದನ್ನು ಏನಾರು ಮಾಡಿಕೊಂಡಿದ್ರೆ ತಿನ್ನೋದಕ್ಕೋಸ್ಕರ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಎಸ್ಕಲೆಂಟಸ್. ಈ ಬೆಂಡೆಕಾಯಿ ಅಬಲ್ಮಸ್ಕಸ್ ಎಸ್ಕಲೆಂಟಸ್ ಸಸ್ಯ ವೈಜ್ಞಾನಿಕವಾಗಿ ಮಾಲ್ವೇಸಿಯೇ ಅನ್ನುವ ಕುಟುಂಬಕ್ಕೆ ಸೇರಿದೆ. ಈ ಮಾಲ್ವೇಸಿಯೇ ಕುಟುಂಬದ ಇನ್ನೊಂದು ಬಹಳ ಪ್ರಮುಖವಾದಂಥ ನಮ್ಮ ಜೊತೆಗಿರೋ ಗಿಡ ಅಂತಂದರೆ ಹತ್ತಿ ಗಿಡ. ಹತ್ತಿದು ಮತ್ತು ಇದು ಒಂದೇ ಫ್ಯಾಮಿಲಿ.
ಇದರಲ್ಲಿ ತಿನ್ನೋದಕ್ಕೆ ಬಳಸ್ತೀವಿ, ಹತ್ತಿಯಲ್ಲಿ ನಾವು ಬೇರೆದಕ್ಕೆ. ಅದರ ಕಾಯಿನ ನಾನು ತಿನ್ನೋಕ್ಕೂ ಆಗೋದಿಲ್ಲ, ಅದರ ಆಯಿಲನ್ನು ತಿಂತೀವಿ, ಅದು ಬೇರೆ ವಿಷಯ. ಆದರೆ ಬೆಂಡೆಕಾಯಿ ಮಾತ್ರ ನಾವು ತರಕಾರಿಯಾಗಿ ಬಳಸೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಇದ್ರದ್ದು ಒಂದೇ ಮೂಲ ಗೊತ್ತಿಲ್ಲ, ಇದ್ರ ತವರೂರು ಗೊತ್ತಿಲ್ಲ. ಮುಖ್ಯವಾಗಿ ಗೊತ್ತಿರೋದು ಅಂತಂದರೆ ಟೇಬಲ್ ಪರ್ಪಸ್, ತಿನ್ನೋದಕ್ಕೆ ಬೇಕಾಗೋದಕ್ಕೆ ಏನೇನು ಬೇಕು ಅಂಥದ್ದು ಮಾತ್ರ ಇದು ಸುತ್ತ ಇದೆ. ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಚಟ್ನಿ. ಬೆಂಡೆಕಾಯಿನ ಎಳೆಯ ಬೆಂಡೆಕಾಯಿಗಳನ್ನು ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಈ ಬೆಂಡೆಕಾಯಿ ಫ್ರೈ ಹುಟ್ಟಿದ್ದು ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಈ ಬೆಂಡೆಕಾಯಿನ ಹೆಚ್ಚಿದಾಗ ಒಳಗಡೆ ಒಂಥರ ಅಂಟು ದ್ರವ್ಯ ಇರುತ್ತೆ. ಈ ಅಂಟು ದ್ರವ್ಯ ಒಂದು ಕಾರ್ಬೋಹೈಡ್ರೇಟ್. ಇದನ್ನು ಫ್ರೈ ಮಾಡಿದ ಹಾಗೆ ಹುರಿದ ಹಾಗೆ ಬೇರೆ ಬೇರೆ ಪರಿಮಳಕ್ಕೆ ತಿರುಗುತ್ತೆ. ಹಾಗಾಗಿ ಆ ಪರಿಮಳ ಯಾವ ರೀತಿಯಲ್ಲಿ ನೀವು ಫ್ರೈ ಮಾಡ್ತೀರಾ ಮತ್ತು ಯಾವ ಸ್ಟೇಜಲ್ಲಿ ಆ ಫ್ರೈಯನ್ನು ತಿಂತೀರ, ಅಂದರೆ ಹುರಿಯೋದನ್ನು ಎಲ್ಲಿ ನಿಲ್ಲಿಸ್ತೀರ ಮತ್ತು ಯಾವ ಬಗೆಯ ಹುರಿಯೋದನ್ನು ಬಳಸಿ ನಾವು ಬೆಂಡೆ ಫ್ರೈ ಮಾಡಿರ್ತೀವಿ, ಆ ರೀತಿಯ ರುಚಿ ಬೇರೆ ಬೇರೆ ಹಾಕಿಕೊಡುತ್ತೆ. ಹಾಗಾಗಿ ಬೆಂಡೆ ಫ್ರೈ ಉಟ್ಕೊಂಡಿದೆ. ಮತ್ತು ಇನ್ನೊಂದು ಏನಂತ ಇದನ್ನು ಬೇಯಿಸಿದಾಗ ಒಂದು ರೀತಿಯ ಒಂಥರ ಜಾರುತ್ತೆ ಅದನ್ನು ಕೈಯಲ್ಲಿ ಹಿಡ್ಕೊಂಡಾಗ ಅಥವಾ ಬಾಯಲ್ಲಿಟ್ಟಾಗ ಹಾಗೆ ಜಾರಿಕೊಂಡು ಒಳಗಡೆ ಹೋಗಿಬಿಡುತ್ತೆ. ಆ ಜಾರೋ ಗುಣ ಕೆಲವ್ರಿಗೆ ಇಷ್ಟ ಆಗಲ್ಲ, ಆದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ. ಅದು ಹೇಗೆ ಅಂದರೆ ಒಂಥರ ಬೇಯಿಸಿದಾಗ ತುಂಬ ಸಾಫ್ಟಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುತ್ತೇನೋ ಹಾಗೆ ಜಾರ್ಕೊಂಡು ಒಳಗೆ ಅಗಿಯೋಕ್ಕೆ ಸಾಧ್ಯನೇ ಇಲ್ಲ. ಬೇಯಿಸಿದ ಬೆಂಡೆಕಾಯಿನ. ಹುರಿದ ಬೆಂಡೆಕಾಯಿದು ಒಂಥರ ರುಚಿ ಆದರೆ ಬೇಯಿಸಿದ ಬೆಂಡೆಕಾಯಿದು ಮತ್ತೊಂದು ರುಚಿ. ಅದೆಲ್ಲವೂ ಆ ಪರಿಮಳದ ವಿಶೇಷಗಳಿಂದ ಬಂದಿರೋದ್ರಿಂದನೇ ಅಬಲ್ ಮಸ್ಕಸ್ ಅಂತ ಇದಕ್ಕೆ ಕರೆದಿರೋದು. ಆ ಅಂಟುಗುಣ ಅಥವಾ ಆ ಒಂಥರ ಲೋಳೆಯಾಗಿ ಅದು ಬೇಯಿಸಿದಾಗ ಆಗೋ ಗುಣವನ್ನು ಕಡಿಮೆ ಮಾಡೋದಕ್ಕೆ ಒಂದು ಉಪಾಯವನ್ನು ಅಡುಗೆಯ ಮೂಲಕ ನಾವು ಕಂಡುಕೊಂಡಿದ್ದು. ಅದೇನು ಅಂತಂದರೆ ಹುಳಿಯ ಜೊತೆಗೆ ಇದನ್ನು ಬೇಯಿಸೋದು. ಮುಖ್ಯವಾಗಿ ಬೆಂಡೆಕಾಯಿ ಜೊತೆಗೆ ನೀವು ಟೊಮೆಟೊನ ಹಾಕಿ ಬೇಯಿಸಿದರೆ ಆ ಗುಣ ಕಡಿಮೆ ಆಗುತ್ತಂತೆ. ಅಂದರೆ ಆ ಗುಣ ಇಷ್ಟಪಡದೇ ಇದ್ದವರು ಬೆಂಡೆಕಾಯಿ ಜೊತೆಗೆ ಟೊಮೆಟೊವನ್ನು ಬಳಸಿ ಮಾಡ್ಬೋದು, ಅಥವಾ ಸ್ವಲ್ಪ ಹುಣಸೆ ಹುಳಿಯನ್ನು ಬೆಳೆಸ್ಬೋದು, ಅಥವಾ ನಿಂಬೆ ಹುಳಿಯನ್ನು ಕೂಡ ಬೆಳೆಸ್ಕೋಬೋದು. ಆದರೆ ಅದು ಮತ್ತೊಂದು ಪರಿಮಳವನ್ನು ಕೊಡೋದಕ್ಕೆ ಅಡುಗೆಯ ವಿಕಾಸದಲ್ಲಿ ಬಂದಿರತಕ್ಕಂಥದ್ದಾದರೆ ಬೆಂಡೆಕಾಯಿಗೆ ಮಾತ್ರ ಇರೋ ವಿಶೇಷ ಗುಣ. ಒಂದು ಬಲಿಯೋದಕ್ಕೆ ಮೊದಲೇ ತಿಂದು ಬಿಡಬೇಕು ಅಂತ ನಾವೇನಾದ್ರು ಒಂದು ಗಿಡವನ್ನು ಬೆಳೆಸ್ಕೊಂಡಿದ್ದೀವಿ, ಸಾಕ್ಕೊಂಡಿದ್ದೀವಿ ಅಂತಂದರೆ ಅದು ಬೆಂಡೆಕಾಯಿ ಮಾತ್ರ. ಎಷ್ಟೋ ಜನಕ್ಕೆ ಎಳೆ ಬೆಂಡೆಕಾಯಿಗಳನ್ನು ಹಾಗೆ ತಿನ್ನೋದಕ್ಕೂ ಬಳಸ್ತಾರೆ. ಸುಮ್ಮನೆ ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಅದಕ್ಕೆ ಬೇರೆ ಆ ಫ್ರೈ ಮಾಡೋದನ್ನು ಅಂದರೆ ಹುರಿಯೋದನ್ನು ಸ್ವಲ್ಪ ಜಾಸ್ತಿ ಮಾಡಿದಾಗ ಬೇರೆ ಬೇರೆ ಥರ ಸಮಯದಲ್ಲಿ ಹುರಿದ್ರೆ ಬೇರೆ ಬೇರೆ ಟೇಸ್ಟ್ ಬರುತ್ತೆ, ಬೇರೆ ಬೇರೆ ರುಚಿ ಬರುತ್ತೆ, ಬೇರೆ ಬೇರೆ ಪರಿಮಳ ಬರುತ್ತೆ. ಹಾಗಾಗಿ ಪರಿಮಳ ಮತ್ತು ತಿನ್ನೋದಕ್ಕೆ ರೆಡಿ ಇರೋದು ಇವೆರಡು ಅಂತ ಏನಾದ್ರು ಇದ್ದರೆ ಅದು ಬೆಂಡೆಕಾಯಿಯಲ್ಲಿ. ಈ ಬೆಂಡೆಕಾಯಿನಲ್ಲಿ ಸಾಕಷ್ಟು ನಾರಿನಂಶ ಇರೋದರಿಂದ ಕೆಲವೊಂದಿಷ್ಟು ಪ್ರೋಟೀನ್ಗಳು ಮತ್ತು ಒಂದಷ್ಟು ವೈಟಮಿನ್ಗಳು, ಸಾಕಷ್ಟು ಮಿನರಲ್ಸ್ಗಳು ಇರೋದರಿಂದ ಇದಕ್ಕೆ ತಿನ್ನುವ ಗುಣ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಎಳೆದಿದ್ದರೂ ಸ್ವಲ್ಪ ಹೆಚ್ಚು ನಮಗೆ ತರಕಾರಿಯ ಕ್ವಾಂಟಿಟಿ ಬೇಕು ಅನ್ನೋ ಕಾರಣಕ್ಕೆ ಆ ಎಳೆಯದನ್ನು ಬೀಜಗಳು ಬಲಿಯದೇ ಇರತಕ್ಕಂತಹ ಹಂತದಲ್ಲಿ ಹಾರ್ವೆಸ್ಟ್ ಮಾಡಿ ತಿಂತೀವಿ. ಬೀಜ ಬಲ್ತ ಮೇಲೆ ಬೀಜದ್ದೇ ಒಂದು ಬೇರೆ ಉಪಯೋಗ ಇದೆ. ಬೀಜದಿಂದ ಎಣ್ಣೆ ತೆಗಿಬೋದು. ಆ ಎಣ್ಣೆಯಲ್ಲಿ ಭಾಳ ಬೇರೆ ಬೇರೆ ಥರದ ಉಪಯೋಗಗಳು, ಬೇರೆ ಎಣ್ಣೆಗಿಂತ ತುಂಬ ವಿಶೇಷವಾದ, ಆದರೆ ಹೆಚ್ಚಾಗಿ ಅದನ್ನು ಬಳಸೋದಿಲ್ಲ, ಬೇರೆ ವಿಷಯ. ಮುಖ್ಯವಾಗಿ ಬಲಿಯದೇ ಇರತಕ್ಕಂತಹ ಎಳೆದಾಗಿ ಅದು ಕಾಯಾಗಿ ಹುಟ್ಟಿದ ತಕ್ಷಣವೇ ಅದನ್ನು ತಿನ್ನೋಕೆ ಆರಂಭಿಸಿ ಆ ಗಿಡದ ಒಳಗಿರ್ತಕ್ಕಂತಹ ಅದರ ಕಾಯಿ ಒಳಗಿರ್ತಕ್ಕಂತಹ ಬೀಜ ಈ ಬೀಜಗಳು ಬಲಿಬಾರದು. ಬಲಿದೇ ಇದ್ದರೆ ಅದು ತರಕಾರಿ ಗುಣ ತುಂಬ ಚೆನ್ನಾಗಿದೆ ಅಂತ. ಬಲ್ತ್ರೆ ಆ ಬೀಜದ ಇದ್ರೆ ಬೇರೆ. ಇನ್ನೊಂದು ಭಾಳ ಮುಖ್ಯವಾಗಿ ಉಪಯೋಗ ಬೆಂಡೆದ್ದು ಅಂತ ಹೇಳಿದರೆ, ಈ ಹತ್ತಿಗೆ ಹೆಚ್ಚು ಕೀಟಗಳು ಬೀಳ್ತವೆ. ಆ ಕೀಟಗಳು ಕಡಿಮೆ ಮಾಡೋದಕ್ಕೆ ಬೆಂಡೆ ಬೀಜವನ್ನು ಹತ್ತಿ ಗಿಡದ ಮಧ್ಯೆ, ಹತ್ತಿ ಹೊಲದಲ್ಲಿ ಅಲ್ಲಲ್ಲೇ ಬೆಳೆಸ್ಬಿಡ್ತಾರೆ. ಬೆಂಡೆಗೆ ಸೊಕ್ಯುಲೆನ್ಸ್ ಅಂದರೆ ಅದರ ಒಂದು ಸಾಫ್ಟ್ ಗುಣ, ಅಂದರೆ ಒಂಥರ ಮೃದುತ್ವ ತುಂಬ ಹೆಚ್ಚಾಗಿರೋದ್ರಿಂದ ಯಾವುದೇ ಕೀಟಗಳು ಮೃದುವಾಗಿರೋ ಗಿಡವನ್ನು ಹೆಚ್ಚು ತಿನ್ನೋದಕ್ಕೆ ಇಷ್ಟಪಡ್ತವೆ. ಹತ್ತಿ ಮತ್ತು ಇದು ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬಕ್ಕೆ ಸೇರಿರೋದ್ರಿಂದ ಹತ್ತಿಗೆ ಬೀಳೋ ಕೀಟಗಳು ಬೆಂಡೆಯನ್ನು ನೋಡಿಬಿಟ್ಟು ಇದಿನ್ನೂ ಮೃದುವಾಗಿರೋದ್ರಿಂದ ಈ ಗಿಡಕ್ಕೆ ಬಂದುಬಿಡ್ತವೆ. ಹಾಗಾಗಿ ಹತ್ತಿಯಲ್ಲಿ ಇರತಕ್ಕಂತಹ ಕೀಟದ ನಿಯಂತ್ರಣವನ್ನು ಕೂಡ ಮಾಡಲು ಬೆಂಡೆಕಾಯಿ ಗಿಡವನ್ನು ಬಳಸ್ತಾರೆ. ಏನೇ ಆಗಲಿ, ನಮ್ಮ ತರಕಾರಿಯಾಗಿ ಬೆಂಡೆಗೊಂದು ವಿಶೇಷವಾದ ಸ್ಥಾನ ಇದೆ. ಆ ವಿಶೇಷವಾದ ಸ್ಥಾನ ಅಂದರೆ ಎಳೆಯ ಬೆಂಡೆಕಾಯಿಗಳನ್ನು ತಿನ್ನೋದು, ಮತ್ತು ಅದನ್ನು ಹಾಗೆ ಹುರಿದ್ಬಿಟ್ಟು ಬೇರೆ ಬೇರೆ ಹಂತದಲ್ಲಿ ಹುರಿದಾಗ ಬೇರೆ ಬೇರೆ ರುಚಿಯನ್ನು ಪಡ್ಕೊಂಡು ತಿಂತಕ್ಕಂಥದ್ದು ಅಂತಂದರೆ
ಬೆಂಡೆಕಾಯಿಗಳು. ನಮಸ್ಕಾರ.